ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಮುಸ್ಲಿಂ ಯುವಕರಿಂದ ಮಾರಣಾಂತಿಕ ಹಲ್ಲೆಗೊಳಗಾಗಿದ್ದ ಹರೀಶ್ ಎಂಬುವವರ ಮನೆಗೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆಇ ಕಾಂತೇಶ್ ಭೇಟಿ ನೀಡಿದ್ರು. ನಂತರ ಅವರ ಆರೋಗ್ಯ ವಿಚಾರಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಶಿವಮೊಗ್ಗ ಜಿಲ್ಲಾ ಎಸ್ಪಿ ಕಚೇರಿಗೆ ತೆರಳಿ ಮಾರಣಾಂತಿಕ ಹಲ್ಲೆ ಮಾಡಿದ ಪುಂಡರನ್ನ ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿ ಎಸ್ಪಿ ಮಿಥುನ್ ಕುಮಾರ್ ಅವರಿಗೆ ಮನವಿ ನೀಡಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಕಾಂತೇಶ್, ಬಾಲು, ಮೋಹನ್ ಜಾಗವ್, ಚನ್ನಬಸಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಮಲ್ಕೊಳ್ಳೋಂಥ ಪರಿಸ್ಥಿತಿ ಆಗ್ತಾ ಇದೆ. ಒಂದು ಗಾಂಜಾ ಸರ್, ಗಾಂಜಾ ದಯಮಾಡಿ ಏನಾದರೂ ಮಾಡಿ ಕಡಿಮೆ ಆಗಿಲ್ಲ ಅಂತ ಮಾಡ್ಸೋದ್ರಲ್ಲಿ ಏನಾದ್ರು ಇದಾಗುತ್ತೆ ಸರ್. ಪದೇ ಪದೇ ಅದೇ ಥರ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಸರ್. 5 ನೆಲೆಯಲ್ಲಿ ಬದುಕ್ತಾ ಇದ್ದಾರೆ ಜನ. ದಯವಿಟ್ಟು ಮಹಿಳೆಯರಿಗೂ ಅಲ್ಲಿ ಹೋದಾಗೆಲ್ಲ ಬಂತು. ಖಂಡಿತ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯಕ್ಕೆ ಬೇಕು, ಬೇಕೇ ಬೇಕು. ಮತಾಂಧರ ವಿರುದ್ಧ, ಮತಾಂಧರ ವಿರುದ್ಧ, ಹಿಂದೂಗಳ ವಿರುದ್ಧ ಆಗ್ತಿರುವ ದೌರ್ಜನ್ಯಕ್ಕೆ ಬಂಧಿಸಿ, 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 ಬಂಧಿಸಿ. ಬಂಧಿಸಿ, ಬಂಧಿಸಿ, ಪದೇ ಪದೇ ಹಿಂದೂಗಳ ಮೇಲೆ ಹಲ್ಲೆ ಗುರಾಯಿಸ್ ನೋಡೋದು, ಬಂದ್ ಏನಾದ್ರು ಕೇಳಿದ್ರೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಸರ್. ಹೊಡೆದು ಬೈಕಲ್ಲಿ ಹೋಗ್ಬಿಡೋದು ಸುಮ್ಮನೆ. ಏನ್ ತಗೊಂಡು ಏನ್ ಮಾಡ್ತಾರೆ ಏನಂತಾನೆ ಗೊತ್ತಾಗಲ್ಲ ಸರ್. ಇಷ್ಟು ಪ್ರಾಬ್ಲಮ್ ಆಗಿದೆ ಸರ್ ಇಡೀ ಏರಿಯಾದಲ್ಲಿ. ಮತ್ತೆ ಜನಗಳಿಗೆ ಹೆದರಿಸ ಸರ್, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ಸಿಡೆಂಟೇ ಬೇರೆ ರೀತಿ ಸರ್. ಅದು ಅವ್ರ ಮನೆ, ಆಮೇಲೆ ಚಾಕು ತೋರ್ಸಿ ಹೆಸರು ಎದುರಿಸೋದು, ಎಲ್ಲ ಟೈಪು ಆಗಿದೆ ಸರ್ ಇಲ್ಲಿ. ಗಾಂಜಾದಿಂದಾನೇ ಹೊಡೆದಿರೋದು ಅವರು. ಹೌದು ಸರ್. ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೂಡ ಅವ್ರು ಹೇಳಿದ್ದಾರೆ ಗಲಾಟೆ ಎಲ್ಲ ಆಗಿದೆ ಅಂತ ಹೇಳಿದ್ರು ಕೂಡ ಅವ್ರು ಏನು ರೆಸ್ಪಾನ್ಸ್ ಮಾಡಿದ್ರು. ತುಂಬಾ ಹೊಡಾಪೆ ಆದ್ರೆ ಏನು ಮುಂದೆ ಬರ್ತಾ ಇರ್ಬೇಕಾದ್ರೆ ಅಟಾಕ್ ಇತ್ತು, ಜೋಬಿಗೆಲ್ಲ ಕೈ ಹಾಕೋದೆಲ್ಲ ಶುರು ಮಾಡಿದ್ರು. ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ. ಹೀಗೆ ಅವಾಯ್ಡ್ ಮಾಡಿದ ತಕ್ಷಣ ಏನು ಮಾಡಿದ್ರು, ತಲಾಟ ಇತ್ತು. ಯಾವ ಜೊತೆ ಅವ್ರ ಭಾಷೆನೇ ಕೇಳ್ತಾರೆ, ಹಿಂದೂನ ಮುಸ್ಲಿಂ ಅಂತ ಹೇಳಿ. ಹಿಂದೂನಪ್ಪ ಅಂತ ಹೇಳಿದ ತಕ್ಷಣ ಹೊಡಿಕ್ಕೆ ಇಲ್ಲೇ ಏನಿಲ್ಲ. ಶಿವಣ್ಣನ ಅಂಗಡಿ ಹತ್ರ, ಶಿವಣ್ಣನ ಅಂಗಡಿ ಹತ್ರ ಅಂದ್ರೆ ಶಿವಣ್ಣ ಅಂಗಡಿ. ಬಟ್ ಅಲ್ಲಿ ನಮ್ಮವರೇ ಜಾಸ್ತಿ ಇರೋದಲ್ಲ. ಸ್ವಲ್ಪ ಕೆಳಗಡೆ ಏನಾಗುತ್ತಲ್ಲ, ಅಲ್ಲಿ ಹುಡುಗರು ಗಾಂಜಾ ಪಾಂಜಾ ಅವು ಇವು ಎಲ್ಲ ಅಲ್ಲೇ ಜಾಸ್ತಿ. ಗಾಂಜಾ ಗಿಂಜಾ ಎಲ್ಲ ಏನೇ ಆಗಿರ್ಲಿ, ಏನ್ ನಮ್ಗೆ ಹಿಂಗ್ ಮಾಡ್ಬಿಟ್ರೆ ಏನಾರು ಮಾಡ್ಕೊಳ್ಳಿ. ಅಲ್ಲ, ಈಗ ಯಾರ್ಯಾರು ಎಷ್ಟು ಜನ ಹೊಡೆದಿದ್ದು ಅಂತ ಗೊತ್ತಾಯ್ತಾ? 3 ಜನ. ಐಡೆಂಟಿಫೈ ಇರೋರು ಯಾರು? ನಮ್ಗೆ ಯಾರು ಹುಡುಗರು ಅಂತ ಅಲ್ಲಿ ಶಿವಣ್ಣನ ಅಂಗಡಿ ಸುತ್ತಮುತ್ತ ಎಲ್ಲರೂ, ಶಿವಣ್ಣನ ಅಂಗಡಿ ಸುತ್ತಮುತ್ತ ಎಲ್ಲರೂ ಸಿಸಿ ಕ್ಯಾಮೆರಾ ಇದೆಯಾ ನೋಡೋಣ. ಸಿಕ್ಕಿದೆ. ಈಗ ಅದು ಲೋಕಲ್ ಹುಡುಗರೇನ ಅವರು ಹೊರಗಡೆ ಈ ತರ ಮಾಡಿದ್ರೆ ಓಡಾಡಬೇಕಾ ಬೇಡ? ಶಿವಮೊಗ್ಗ ಯೋಗಿ ಮಾಡ್ದಂಗ್ ಮಾಡ್ಬೇಕು. ನಿನ್ನೆ ಎಲ್ಲ ಮೊನ್ನೆ ನೀನು ಹೊಡೆದಿದ್ದು. ಈ ಕ್ಷಣದವರೆಗೂ ಒಬ್ರಿಗೂ ಅರೆಸ್ಟ್ ಮಾಡಿಲ್ಲ, ಒಬ್ರಿಗೂ ಅರೆಸ್ಟ್ ಮಾಡಿಲ್ಲ. ನಿನ್ನೆ ಈಗ ದೊಡ್ಡಪೇಟೆ ಸ್ಟೇಷನ್ಗೆ ಹೋದಾಗ ಏನಂದ್ರು? ದೊಡ್ಡಪೇಟೆ ಸ್ಟೇಷನ್ ಹೋದಾಗ ಎಲ್ಲ FIR ಎಲ್ಲ ಮಾಡಿದ್ದಾರೆ. ಸಾಹೇಬ್ ಅವರು ಬಂದಿದ್ರು.
ಜೋರು ಮಾಡಿದ್ದಾರೆ FIR ಮಾಡಿಸಿ ಏನಾಗಿಲ್ಲ, FIR ಆಗಿದೆ ಅಷ್ಟೇ, ಅಲ್ಲಿವರೆಗೂ FIR ಆಗಿಲ್ಲ. ಇವ್ರಿಗೆ ಆಗಿರೋದು ಇನ್ಸಿಡೆಂಟ್ ಶನಿವಾರ ರಾತ್ರಿ. ಸರ್ ಅವರು ನಮ್ಮ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಷನ್ ಕೊಟ್ಟಿಲ್ಲ. ಆಮೇಲೆ ನಮ್ಮವರು ಭಾನುವಾರ ಮಧ್ಯಾಹ್ನ ಮಾತಾಡಿದ್ದಾರೆ. ಮಾತಾಡಿದಾಗ್ಲೂ ಏನ್ ಹೇಳಿದ್ದಾರೆ, ಇವ್ರಿಗೆ ಇವ್ರ ತಂದೆಗೆ ಇಬ್ರಿಗೂ ಮಾತಾಡಿದ್ದಾರೆ. ಇಬ್ರಿಗೂ ಮಾತಾಡಿದಾಗ್ಲೂ ಇಲ್ಲ ನಾವೇನೇನೋ ಬಗೆಹರಿಸ್ಕೊತೀವಿ, ನಾವು ಕಂಪ್ಲೇಂಟ್ ಕೊಡಲ್ಲ, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ನಿನ್ನೆ ಆಲ್ಮೋಸ್ಟ್ 11-12 ಗಂಟೆ ಅಷ್ಟರಲ್ಲಿ ನಮ್ಮ ಗಮನಕ್ಕೆ ಬಂದಿದೆ, ಸ್ಟೇಷನ್ ಗಮನಕ್ಕೆ. ಇಮಿಡಿಯೇಟ್ಲಿ ಕಂಪ್ಲೇಂಟ್ ತಗೊಂಡು FIR ಮಾಡಿ ಅಂತ ಹೇಳಿ FIR ಮಾಡಿಸಿ CC ಕ್ಯಾಮ್ರಾ ಕಂಡೀಷನ್ ಒಂದು ಟೀಮ್ನ ಕಳಿಸ್ಕೊಡ್ತೀವಿ. ಯಾರೇ ಮಾಡಿರಲಿ ರಾತ್ರಿ 10:11 ಗಂಟೆಗೆ ನೀವು ಹೋಗಿದ್ರಿ ಅಂತ ಹೇಳ್ತಾ ಇರೋದು ವೆರಿಫೈ ಮಾಡ್ತೀವಿ. ಯಾರಾಗಿದ್ರು ಫುಲ್ ಬಿಗಿಕ್ರ ಪತ್ರಿಕೆ ಯಾವುದೇ ಕಾರಣಕ್ಕೂ ನಾವು ಹಾಕಿ ಹಿಡಿದೀವಿ. ಸರ್ ಅಲ್ಲಿ ಮೇಜರ್ ಪರಿಸ್ಥಿತಿ ಆಗಿರೋದಪ್ಪ ಅಂತಂದ್ರೆ ಗಾಂಜಾ ಸರ್, ಇನ್ನೇನೂ ಇಲ್ಲ ಗಾಂಜಾ. ತಾಯಂದ್ರು ಏನಾಗ್ತಿದೆ, ಆ ತಾಯಂದ್ರು ಕೂಡ ಅದೇ ಹೇಳ್ತಿರೋದು, ನಾವು ಓಡಾಡಕ್ಕೂ ಆಗ್ತಾ ಇಲ್ಲ, ಬರಕ್ಕೂ ಆಗ್ತಾ ಇಲ್ಲ. 6 ಗಂಟೆ ಆಯ್ತು ಮನೆಗೆ ಹೋಗಿ ಮಲ್ಕೊಳ್ಳೋಂತ ಪರಿಸ್ಥಿತಿ ಆಗ್ತಾ ಇದೆ. ಈಗ ಒಂದು ಗಾಂಜಾ ಸರ್, ನಾವು ಗಾಂಜಾ ದಯಮಾಡಿ ಏನಾದ್ರು ಮಾಡಿ ಕಡಿಮೆ ಆಗಿಲ್ಲ ಅಂತ ದಯಮಾಡಿ ಗೊತ್ತಾಗತ್ತೆ ಸರ್. ಪದೇ ಇದೇ ತರ ಘಟನೆಗಳು ಪುನರಾವರ್ತನೆ ಆಗ್ತಾ ಇದೆ ಸರ್. 5 ನೆಲೆಯಲ್ಲಿ ಬದುಕ್ತಾ ಇದ್ದಾರೆ ಜನ. ದಯವಿಟ್ಟು ಮಹಿಳೆಯರದು ಅಲ್ಲೋದ